ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ. ಆತ್ಮೀಯರೇ, ನಮ್ಮ ಬದಿಯ ಮಹಾರಾಷ್ಟ್ರದಲ್ಲಿ ಏನೋ ಬದಲಾವಣೆ ಆಗ್ತಾಯಿದೆ. ನೀವು ನೋಡಿರ್ಬೋದು ಕಳೆದ 2 ದಿನಗಳಿಂದ. ಅಲ್ಲೇ ಶಿವಸೇನೆ ಒಂದೇ ಇತ್ತು, ಬಾಳಾಸಾಹೇಬ್ ಠಾಕ್ರೆ, ನಿಮ್ಗೆ ಗೊತ್ತದ ಆ ಹೆಸರು. ಕನ್ನಡದ ವಿರುದ್ಧ ಅದರ ಮದ್ರಾಸಿಗಳಂತೇಳಿ ಟೀಕೆ ಮಾಡಿ ಉತ್ತರದವ್ರ ವಿರುದ್ಧ ಎಲ್ಲರ ಜೊತೆ ವಿರೋಧ ಮಾಡಿಕೊಂಡು ಮರಾಠಿಗದಷ್ಟಪ್ಪ ಇದು ಬಾಂಬೆ ಮುಂಬೈ ಅಂತ ಹೇಳ್ತಾ ಇರುವಂಥ ಒಂದು ಶಿವಸೇನೆ ಒಂದು ಕಾಲಕ್ಕೆ ಭಾಳ ಪ್ರಬಲ ಶಕ್ತಿಯುತವಾದಂಥ ಸಂಘಟನೆ ಆಗಿತ್ತು. ಆದರೆ ಕಾಲ ಸಮಯ ಎಲ್ಲ ಬದಲಾವಣೆ ಮಾಡ್ತಾಯಿದೆ. ನಂತರದಲ್ಲಿ ಅವರಿದ್ದಾಗನ ಪಾರ್ಟಿ ಹೊಡಿತು. ಆದ್ದರಿಂದ ನಮ್ಮ ರಾಜ್ ಠಾಕ್ರೆ ಅವರು ಸಹಿತ ಅವ್ರನ್ನ ಬಿಟ್ಟು ದೂರ ಸರಿದ್ರು. ನಮ್ಮ ಬಾಳಾಸಾಹೇಬ್ ಠಾಕ್ರೆ ಅವ್ರ ಮಗ ಇನ್ನೊಬ್ಬ ಉದ್ಧವ್ ಠಾಕ್ರೆ ಸಹಜವಾಗಿ ಆ ಪಾರ್ಟಿನ ಮುಂದುವರ್ಸ್ಕೊಂಡು ಹೋದರು. ನಂತರದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತಾ ಬಂದು BJP ಮತ್ತು ಶಿವಸೇನೆ ಮಧ್ಯದಲ್ಲಿ ಸಾಕಷ್ಟು ವರ್ಷಗಳವರೆಗೆ ಹೊಂದಾಣಿಕೆ ಇತ್ತು. ಈ ಹಿಂದಿನ ಎಲೆಕ್ಷನ್ದಲ್ಲೇ ಅದು ಮುರಿದು ಬಿತ್ತು. ಅದು ನೀವು ನೋಡಿದ್ದೀರಿ ಅದನ್ನು ಯಾವ ರೀತಿಯಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಉದ್ಧವ್ ಠಾಕ್ರೆ ಅವರ ಬಣವನ್ನು ಒಡೆದ್ರು BJPಗರು ಅನ್ನುವಂಥದ್ದು. ಈಗಾಗಲೇ ಅಲ್ಲಿ ಮತ್ತು ಶಿವಸೇನೆ ಒಂದು ಶಿಂದೆ ಅವ್ರದ್ದು, ಇನ್ನೊಂದು ನಮ್ಮ ಇವ್ರದ್ದು ಉದ್ಧವ್ ಠಾಕ್ರೆ ಅವ್ರದ್ದು. ಹೀಗಾಗಿ ನಿಧಾನಕ್ಕೆ ಅದರ ಶಕ್ತಿ ಕಡಿಮೆ ಆಗ್ತಾ ಹೊರಟಿದ್ದನ್ನು ನಾವು ಗಮನಿಸಬೇಕಾಗಿದ್ದೀವಿ. ಹೀಗಾಗಿ ಅಳಿವು ಉಳಿನ ಪ್ರಶ್ನೆ ಬಂತು. ಈಗ ಕೊನೆಗೆ ಅಳಿವು ಉಳಿಪ ನಾಳೆ ಇದೇ ರೀತಿ ಮುಂದುವರ್ತೀವಿ ಅಂದರೆ ನಮಗೆ ಭವಿಷ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ವಿಷಯ ಆಗಿಬಿಡ್ತು. ಫಡ್ನವೀಸ್ ಅವ್ರು ಏನು ಮಾಡಿಬಿಟ್ರಪ್ಪ ಅಂತಂದ್ರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ತ್ರಿಭಾಷಾ ಸೂತ್ರ, ಒಂದು ಕನ್ನಡ, ಇನ್ನೊಂದು ಅಲ್ಲಿ ಮರಾಠಿ, ಅದ್ರ ಜೊತೆಗೆ ಹಿಂದಿ ತರ್ತೀವಿ ಅಂತ ಮಾಡಿದರು. ಇವರು ಜಾಗ್ರತೆ ಮುಂದಾಗೋಗಿ ಏನಪ್ಪ ಅಂದರೆ, ಮೊದಲಿಂದನೂ ಮರಾಠಿ ಮಾಣೂಸ್ ಅಂಥೇಳಿ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು. ಅದಕ್ಕೆ ಸಾಕಷ್ಟು ಹೋರಾಟ ಮಾಡಿದವರು ಇತಿಹಾಸದಲ್ಲೇ. ಒಬ್ಬ ಅಂಕಣಕಾರರು, ಒಬ್ಬ ಅದ್ರ ಜೊತೆಗೆ ಒಬ್ಬ ಏನಪ್ಪ ಈ ಕಾರ್ಟೂನ್ಗಳನ್ನು ತೆಗೆಸಿದ್ದಂಥ ನಮ್ಮ ಬಾಳಾಸಾಹೇಬ್ ಠಾಕ್ರೆ ಅವರು. ನಂತರದಲ್ಲಿ ಒಬ್ಬ ಕಟ್ಟ ಮರಾಠಿ ಮಾಣೂಸ್ ಆಗೋ ಜೊತೆಗೆ ಒಂದು ಹಿಂದುತ್ವವನ್ನು ಸಹಿತ ವಿಜೃಂಭಿಸಿ ತೆಗೆದುಕೊಂಡವರು ಸಹಿತ ನೋಡಿದ ಇತಿಹಾಸದಲ್ಲೇ. ಆ ಇತಿಹಾಸ ಹೀಗಾಗಿ ನಂತರದಲ್ಲಿ BJP ಜೊತೆ ಸಂಬಂಧ ಸಂಪರ್ಕ, ನಂತರದಲ್ಲಿ ಮತ್ತು ಒಡಕ ಇವೆಲ್ಲ ಹಾಗೆ ಶಿವಸೇನೆ ಇವತ್ತು ಏನಾಗಿದೆಪ್ಪ ಅಂದ್ರೆ ಅದು ಕೌಟುಂಬಿಕ, ಇದೇನು ಬೇರೆ ಅಂತ ಅಲ್ಲ, ಕೌಟುಂಬಿಕ ರಾಜಕಾರಣ. ಹೀಗಾಗಿ ನಮ್ಮ ಉದ್ಧವ್ ಠಾಕ್ರೆ ಅವರು ಕಾಲಾಂತರದಲ್ಲಿ ಹೊಡೆತದಿಂದ 20 ವರ್ಷದ ಹಿಂದೆ ಕೂಡಿದ್ರು ಇವರು. ನಮ್ಮ ರಾಜ್ ಠಾಕ್ರೆ ಮತ್ತು ಬಾಳಾಸಾಹೇಬ್ ಠಾಕ್ರೆ ಅವತ್ತಿನ ಮನಸ್ಸು ಕೂಡಿರಲಿಲ್ಲ. ಕಾರಣ ಇಷ್ಟ, ಅವ್ರು ನಮ್ಮ ಅದು ಕೇಳಿ ನಾವು ಅದು ಕೇಳೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಕೂಡಿ ಈಗೇನೋ ಒಂದು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಈಗಾಗಲೇ BJPಗೆ ಟುಸ್ ಪಟಾಕಿಪ್ಪ, ಇದು ಏನಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಿದ್ದು ನಾವು ಗಮನಿಸಬೇಕಾಗಿದೆ. ರಾಜಕಾರಣದಲ್ಲಿ ತಮ್ಮ ಭವಿಷ್ಯವನ್ನು ಬದ್ಧ ಮಾಡಿಕೊಳ್ಳುವ ಹತಾಶ ಪ್ರಯತ್ನ ಇದು BJP ಹೇಳ್ತದೆ. ಹತಾಶ ಪ್ರಯತ್ನ ಇಬ್ಬರು ಬಂದಾಗ ನಾವು ಸೋಲಿಸ್ತಿದ್ದಾರೆ, ಅದೇನು ಆಗೋದಿಲ್ಲ. ರ್ಯಾಲಿಯು ಕುಟುಂಬದ ಪುನರ್ಮಿಲನದಿತ್ತು, 2 ಕುಟುಂಬಗಳು ಒಂದಾಗಿತ್ತು, ಕೂಡಿದ್ದಾರೆ. ಅಲ್ಲಿ ಏನಾಗೂ ನಮಗಂತ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಒಳಗೊಳಗೆ ಅವ್ರಿಗೂ ಭಯ ಅದ. ಯಾಕಂದ್ರೆ ಬಾಂಬೆ ಇಲೆಕ್ಷನ್ ಕಮಿಷನ್ ಅದ ಬೃಹತ್ ಇದು ಬಾಂಬೆದ್ದು. ಆ ಇಲೆಕ್ಷನ್ದಲ್ಲೇ ಇವರಿಬ್ಬರು ಒಂದಾದ್ರೆ ಮುಂಬೈಯನ್ನು ನಾವು ಹೊಡ್ಕೋಬೋದು, ಮುಂಬೈ ಅವ್ರ ನಮಗೆ ಸಿಗ್ಬೋದು ಅನ್ನುವಂಥ ತರ್ಕನೂ ಅವ್ರಿಗೆ ಅದ. ಮತ್ತು ಶಕ್ತಿ ಆಗ್ತಾರೆ ಅವರು, ರಾಜ್ ಠಾಕ್ರೆ ಮತ್ತು ಬಾಳಾಸಾಹೇಬ್ ಠಾಕ್ರೆ ಅವರು. ಇದರಲ್ಲಿ 2 ಮಾತೇ ಇಲ್ಲ. ಹೊಂದಾಣಿಕೆ ಆಯ್ತಪ್ಪ ಅಂತಂದ್ರೆ, ಹೆಚ್ಚು ಹೊಂದಾಣಿಕೆ ಆದರೆ ಒಂದು ಇಬ್ಬರು ಕೂಡಿದ್ದು 30-37-40% ವೋಟ್ಗಳು ಇವುಗಳೇ ಆಗೋ ಸಾಧ್ಯತೆಗಳಿದ್ದಾವೆ. ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ವಿಚಾರ ಮಾಡಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗ್ತದೆ ಎಲ್ಲ ಕಡೆ ಹೇಳೋದು ಅಷ್ಟು ಪ್ರಶ್ನೆ ಅಲ್ಲದು. ಯಾಕಂದ್ರೆ ಈಗಾಗಲೇ ಒಬ್ಬನೊಬ್ಬರು ಟೀಕೆ ಮಾಡೋದು ಎಲ್ಲ ಇತಿಹಾಸದಲ್ಲಿ ನಡೆದವ್ರಿಗೆ ಬಿಟ್ಟಿದ್ದಾವೆ. ಆದರೆ ಇವತ್ತು ಅವ್ರಿಗೆ ಗೊತ್ತಾಗಿದೆ, ಇನ್ನು ನಾವು ಇದೇ ರೀತಿ ಮುಂದುವರೆದ್ರೆ ನಮ್ಮದು ಇನ್ನೂ ಪೂರ ಅಸ್ತಿತ್ವ ಹೋಗಿಬಿಡ್ತದಪ್ಪ ಅಂತೇಳಿ ಅದಕ್ಕೆ ಒಂದಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ತ್ರಿಭಾಷಾ ಸೂತ್ರ ತಪ್ಪ, ಮರಾಠಿ ಇಂಗ್ಲೀಷ್ ಎರಡೂ ಸಾಕಪ್ಪ, ನಮ್ಮ ಹಿಂದಿ ಬೇಡ ಅನ್ನೋಂಗದ ಅವ್ರ ಮಾತು. ಈಗಾಗಲೇ ನಮ್ಮ ತಮಿಳುನಾಡು ಆಯ್ತು, ಕರ್ನಾಟಕ ಆಯ್ತು, ಇವರೆಲ್ಲ ದ್ವಿಭಾಷಾ ನೀತಿಗೆ ಬೆನ್ನು ಹಚ್ಚಿದ್ದಾರೆ. ಇದು ಹೊಸ ಒಂದು ಸಮಸ್ಯೆ ಶುರು ಆಗಿಬಿಟ್ಟದೆ. ಮೊದಲಿಂದು ಇತ್ತಿಲ್ಲ ಅಂತಲ್ಲ, ಒಂದು ಏನಪ್ಪ ಹಿಂದಿ ನಮ್ಮ ಯಾರು ಹೇರ್ತಾರೆ ಅನ್ನುವಂಥ ಭಯ ಇತ್ತು, ಅದನ್ನು ವಿರೋಧಿಸ್ತಾ ಇದ್ವು ಎಲ್ಲರೂ. ನಾವು ಆಗಿರ್ಬೋದು, ಮರಾಠಿಗರಾಗಿರ್ಬೋದು, ತೆಲಂಗಾಣದ ತೆಲುಗರಾಗಿರ್ಬೋದು, ಅದೇ ಕಾರಣಕ್ಕೆ ನಮ್ಮ ತಮಿಳರಾಗಿರ್ಬೋದು, ನಮ್ಮ ಯಾರಪ್ಪ ಅಂತಂದ್ರೆ ಸ್ಟ್ಯಾಲಿನರ ತಮಿಳರಾಗಿರ್ಬೋದು, ತಮಿಳುನಾಡಿಂದು ಇವರೆಲ್ಲರೂ ವಿಶೇಷವಾಗಿ ದಕ್ಷಿಣ ಭಾರತದವರು. ಈಗ ಇದ್ರ ಜೊತೆಗೆ ಈಗ ಇದೊಂದು ಕಿಡಿ ಹೆಚ್ಚಿಬಿಟ್ಟದ, ಅವರಿಬ್ಬರು ಜೋಡಿ ಮಾಡಿದೆ. ಹೀಗಾಗಿ ದೊಡ್ಡ ಬದಲಾವಣೆ ಕಾರಣ ಆದರೂ ಆಗ್ಬೋದು ಅನ್ನುವಂಥ ಮಾತು. ಯಾಕಪ್ಪ ಅಂದರೆ ಈಗ ನೀವು ಗೊತ್ತದ, ನಮಗೆ ಗೊತ್ತದ, ತ್ರಿಭಾಷಾ ಸೂತ್ರವನ್ನು ನಾವು ಕಲಿತಾ ಇದ್ವಿ. ಆದರೆ ಅದರಿಂದ ಹಾನಿನೇ ಹೆಚ್ಚಾಗ್ತಿತ್ತು ಅನ್ನೋದು ಈಗಾಗಲೇ ಸ್ಪೂರ್ಣ ಆಗ್ಯದ. ಯಾಕಂದರೆ 2 ಭಾಷೆ ಇನ್ನೊಂದು ಭಾಷೆಗಳ ಜೊತೆ ಇನ್ನೊಂದು ಭಾಷೆನ ಕಲಿಯೋದಂದ್ರೆ ಮಗುವಿನ ಬ್ರೈನ್ ಮೇಲೆ ಭಾಳ ಎಫೆಕ್ಟ್ ಆಗ್ತದೆ. ಅದಕ್ಕೆ 2 ಭಾಷೆಗಳು ಅಂದರೆ ಒಂದು ಮಾತೃಭಾಷೆ ಕರ್ನಾಟಕದ ಕನ್ನಡ, ಮಹಾರಾಷ್ಟ್ರದ ಮರಾಠಿ,
ತೆಲುಗು ಇವೆಲ್ಲ ಮಾಡಿದ್ರೆ ಈ ತ್ರಿಭಾಷಾ ಸೂತ್ರ ಏನಪ್ಪ ಅಂದ್ರೆ ನಮ್ಮನ್ನು ಹೊಡಿತದೆ ಅನ್ನೋಂಥ ಭಾವನೆ ಅದಿಟ್ಕೊಂಡು ಈಗ ಕೇಂದ್ರನೂ ಅದೇ ದಿಶೆಯಲ್ಲಿ ಏನೋ 3 ಭಾಷೆ ತಜ್ಞ ಏನೋ ಭಾಷಾ ಸೂತ್ರವನ್ನು ಮಾಡೋಣ ಅಂತೇಳಿ ಮಾತಾಡ್ತಾ ಇದ್ದಾರೆ. ಅದನ್ನೆಲ್ಲ ತೊಗೊಂಡು ಇವತ್ತು ನಮ್ಮ ಇಬ್ಬರು ಈ ಒಂದು ರಾಜ್ ಠಾಕ್ರೆ ನಮ್ಮ ಇವರು ಉದ್ಧವ್ ಠಾಕ್ರೆ ಅವರು ದೊಡ್ಡ ಇಶ್ಯೂ ಮಾಡ್ಕೊಂಡು ಆ ರಾಜ್ಯದ ಒಂದು ಜನರ ಜಾಗೃತಿ ಮೂಡಿಸೋ ನೆಲೆಯಲ್ಲಿ ದೊಡ್ಡ ಮೊನ್ನೆ ಒಂದು ಸಭೆಯನ್ನು ಮಾಡಿದರು. ಅದರಲ್ಲಿ ಸಾಕಷ್ಟು ಜನ ಬಂದರು, ಸಾಕಷ್ಟು ಜನ ಬಂದಿದ್ದರು, ಅದರಲ್ಲಿ ಎರಡು ಮಾತಿಲ್ಲ. ಇದರಿಂದಾಗಿ ಸಹಜವಾಗಿ ಬಿ ಜೆ ಪಿಗೆ ಒಳಗೆ ಭಯ ಶುರುವಾಗಿದೆ. ಅವ್ರು ಒಂದು ಆದ್ರಪ್ಪ ಅಂದ್ರೆ ನಾಳೆ ನಮ್ದು ಹೆಂಗಪ್ಪ ಅನ್ನುವಂಥ ಮಾತು ಇನ್ನು ನಡೆದ್ರಿ. ಕಾಲಾಯ ತಸ್ಮೈ ನಮ್ಮ ಎಲ್ಲಿವರೆಗೆ ನಿಮ್ಮ ಮೋದಿಯವರಿದ್ದರು ಒಳ್ಳೆ ಹೇಳ್ತಾ ಅಲ್ಲಿವರೆಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಜನರಲ್ಲಿ, ಏನಪ್ಪ ಏನೋ ಮಾಡ್ತಾರೆ ನಮ್ಮ ಹಿಂದೂಗಳ ಸಲುವಾಗೈತೆ. ಆದರೆ ಇತ್ತೀಚೆಗೆ ಅದರ ವರ್ತನೆಗಳು ಸಹಿತ ಕೇವಲ ಅಧಿಕಾರಿಗಾಗಿ ಅಷ್ಟೇ ಅಂಥೇಳಿ ಅವ್ರಿಗೆ ಗೊತ್ತಾಗಿದ್ದರಿಂದಾಗಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಏನಪ್ಪ ಅಂತಂದ್ರೆ ಠಾಕ್ರೆ ರಾಜ್ ಠಾಕ್ರೆ ಮತ್ತು ಅದ್ರ ಜೊತೆಗೆ ಉದ್ಧವ್ ಠಾಕ್ರೆ ಇವರು ಕೂಡಿದ್ರಪ್ಪ ಅಂದ್ರೆ ನಾಳೆ ಅಲ್ಲಿಯ ಮಹಾನ್ ಮುನ್ಸಿಪಲ್ದ ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆಗಳಿದಾವೆ. ಅದಕ್ಕೇನು ಮಾಡಬೇಕು ಅನ್ನೋ ಚಿಂತೆ ಬಿ ಜೆ ಪಿಗೆ. ಏನೇನೋ ಮಾಡಿ ಗದ್ದಲ ಮಾಡಿ ಇದುವರೆಗೆ ಉಳಿಸ್ಕೊಂಬಂದಿದ್ದಾರೆ ಬಿ ಜೆ ಪಿಯನ್ನು ಮಹಾರಾಷ್ಟ್ರದಲ್ಲಿ. ಈ ಸಲ ಸುಲಭ ಆಗಲಿಕ್ಕಿಲ್ಲ ಮುಂಬರುವ ಚುನಾವಣೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಏನಾಗಲಿ ತ್ರಿಭಾಷಾ ಸೂತ್ರದ ನೆಪದಲ್ಲಿ ಇವರಿಬ್ಬರು ಒಂದಾಗಿದ್ದಾರೆ ಅನ್ನೋದು ಅಷ್ಟ ಸತ್ಯದ. ಅದೇ ಕಾರಣ ಇವರು ಒಂದು ಮಾತನ್ನು ಹೇಳ್ತಾರೆ, ಯಾರಪ್ಪ ಅಂತಂದ್ರೆ ಈ ಉದ್ಧವ್ ಠಾಕ್ರೆ ಸ್ಪಷ್ಟಪಡಿಸ್ತಾ ಇದ್ದಾರೆ ರಾಜಕೀಯವಾಗಿ ಒಟ್ಟಿಗಿರಲೆಂದೇ ನಾವು ಈಗ ಒಂದುಗೂಡಿದ್ದೇವೆ. ನಾವು ಒಂದುಗೂಡಿದ್ದಾಗ ಅದು ಒಟ್ಟಿಗಿರುವ ಸಲುವಾಗಿನ ಮುಂಬೈನ ಪಾಲಿಕೆ ಚುನಾವಣೆಯಲ್ಲಿ ಮತ್ತು ರಾಜ್ಯದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಒಟ್ಟಿಗೆ ಸ್ಪರ್ಧಿಸಿ ಅಧಿಕಾರ ಹಿಡಿಯುತ್ತೇವೆ ಅಂಥೇಳಿ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ನಾವು ಒಂದಾಗಿವಿ, ನಿಮ್ಗೆ ಬೇಕಾದ ಮಾಡ್ರಿ, ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು. ಅದೇ ಕಾರಣ ನಮ್ಮ ರಾಜ್ ಠಾಕ್ರೆದಂಥವ್ರು ಮಾತು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೇ ನನ್ನನ್ನು ಮತ್ತು ಉದ್ಧವ್ರವರನ್ನು ಒಂದುಗೂಡಿಸಿದ್ದಾರೆ. ಬಾಳಾ ಸಾಹೇಬ್ ಅವರಿಗೂ ಇದು ಸಾಧ್ಯವಾಗಿರಲಿಲ್ಲ, ಅವರ ಅಂಕಲ್ಗೂ ಸಹ ಸಾಧ್ಯ ಆಗಿರಲಿಲ್ಲ. ಇದು ನಾವು ಇಬ್ಬರು ಒಂದಾಗೋದನ್ನು ನೀವು ಒಂದು ಮಾಡಿದ್ವಿ, ಕಾರಣ ಅಂದ್ರೆ ಭಾಷೆ ತೊಗೊಂಬಂದು ಅದಕ್ಕೆ ನಿಮ್ಮ ವಿರೋಧದಾಗ ನಾವು ಕೂಡಬೇಕಾಗಿದೆ ಅಂತ ಹೇಳಿದಿಂದ ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ 20 ವರ್ಷಗಳ ಗೆಳೆತನ ಮತ್ತೊಮ್ಮೆ ಮರಳಿ ಕುಳಿದ್ರಿಂದಾಗೆ ಅದು ಸಹಜವಾಗಿ ಈ ಆಡಳಿತಾರೂಢ ಪಕ್ಷ ಅಂದರೆ ಬಿ ಜೆ ಪಿಗೆ ತಲೆನೋವಿನ ವಿಷಯ ಅನ್ನೋದು ಎರಡು ಮಾತಿಲ್ಲ. ಆದರೂ ಜನ ಎಷ್ಟು ಮಟ್ಟಿಗೆ ಇದನ್ನು ಸ್ವೀಕಾರ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಅಷ್ಟೇ ಪ್ರಶ್ನೆ ಐತಿ. ಬಟ್ ಜನ ಮಾತ್ರ ಈಗಾಗಲೇ ಬಿ ಜೆ ಪಿ ಆಡಳಿತದಿಂದ ಅಲ್ಲಿ ಜನಕ್ಕೆ ಬೇಸರ ಆಗೈತಿ ಅಂತೇಳಿ ಅನ್ನಿಸ್ತದೆ. ಬಟ್ ಯಾರಿಗೆ ಗೊತ್ತು ಏನಂತೇಳಿ ಏನೋ ಆಗಲಿ. ಒಟ್ಟಿನಲ್ಲಿ ಈಗೇನಪ್ಪ ಅಂದ್ರೆ ಮುಖ್ಯ ಸುದ್ದಿ, ಈ ಮುಂಬೈಯನ್ನು ಉತ್ತರ ಭಾರತಕ್ಕೆ ಸೇರಿಸಲು ಲೆಕ್ಕಿತ್ತು ಇವ್ರದ್ದು. ಆದಾಗ ನಾವು ವಿರೋಧ ಮಾಡೋ ಹೇಗೆ ಹುಟ್ಟಿದ್ದಾರೆ ಇವರು, ಏನಾದರೂ ಕೊಡಲಿ ಅದು ಅವರ ಅಭಿಪ್ರಾಯ. ಆದರೆ ಇಲ್ಲಿ ನಾವು ನೆನಪಿಸಬೇಕಾಗಿದ್ದು ಅವರಿಬ್ಬರು ಮಿತ್ರರಾಗಿ ಹೊರಹೊಮ್ಮಿದ್ದು, ಅದಕ್ಕೆ ಕಾರಣ ಮೋದಿಯವರಾಗಿದ್ದು ಭಾಳಷ್ಟು ಪ್ರಮುಖವಾದ ವಿಷಯ. ಇಷ್ಟು ಹೇಳ್ತಾ ಇದ್ರ ಜೊತೆಗೆ ನಿಮಗೆ ಲೈಕ್ ಆಗ್ಬೋದು ತಿಳ್ಕೊಂಡಿದ್ದೀನಿ ನಾನು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H60 ನ್ಯೂಸ್ ಅಂತ ತಿಳಿಸಿ ತರಾಮಿದು ಸತ್ಯದ ಕೈಗಳಲ್ಲಿ ಒಂದು